ಮಗಳನ್ನು ನೋಡಿ ಕಣ್ಣೀರು ಹಾಕಿದ ಅರ್ಜುನ್ ಜನ್ಯ. ಸೊ ಈ ಒಂದು ಘಟನೆಯನ್ನು ನೋಡಿ ಒಂದು ಅರ್ಜುನ್ ಜನ್ಯ ಅವರು ಕಣ್ಣೀರನ್ನು ಹಾಕಿದ್ದಾರೆ. ನನ್ನ ಮಗಳು ಈ ರೀತಿ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಅವಳನ್ನು ತುಂಬ ಅಂದರೆ ತುಂಬಾ ಪ್ರೀತಿಸ್ತಾ ಇದ್ದೆ, ತುಂಬ ಅಂದರೆ ತುಂಬಾ ಒಂದು ಹಚ್ಕೊಂಡಿದ್ದೆ. ಸೊ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಅರ್ಜುನ್ ಜನ್ಯ ಅವರು. ತಮ್ಮ ಮಗಳ ಬಗ್ಗೆ ಒಂದು ಪ್ರಸ್ತಾಪವನ್ನು ಇಟ್ಟು ಒಂದು ಕಣ್ಣೀರನ್ನು ಅರ್ಜುನ್ ಜನ್ಯ ಆಗಿರ್ಬೋದು ಅವರ ಫ್ಯಾಮಿಲಿಯವರು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಏನು ಮಾಡಿದ್ರು ಅವರ ಮಗಳು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಅರ್ಜುನ್ ಜನ್ಯ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಾಲಿಟ್ಟಿದ್ದಾರೆ ಅನ್ನೋದಾದರೆ ತುಂಬಾ ಒಂದು ಕಷ್ಟಗಳಿಂದ ಕಾಲನ್ನು ಇಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಅಸಿಸ್ಟೆಂಟ್ ಆಗಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಇವರು ಸಂಗೀತ ಇಂಡಸ್ಟ್ರಿಗೆ ಕಾಲಿಡೋಕ್ಕಿಂತ ಮುಂಚೆ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಒಂದು ಸಂಗೀತವನ್ನು ಕಲಿಬೇಕು ಎಂಬ ಆಸೆ ಇದ್ದರೂ ಕೂಡ ಸಂಗೀತವನ್ನು ಕಲಿಯೋಕ್ಕೆ ಸರಿಯಾಗಿ ಒಂದು ದಾರಿ ಸಿಗದೆ, ಸರಿಯಾಗಿ ಒಂದು ಮಾಹಿತಿ ಸಿಗದೆ, ಸರಿಯಾಗಿ ಒಂದು ಸ್ಫೂರ್ತಿ ಸಿಗದೆ ತುಂಬ ಅಂದರೆ ತುಂಬ ಕಷ್ಟಗಳನ್ನು ಇವರು ಅನುಭವಿಸಿದ್ದಾರೆ. ಯಾಕಪ್ಪ ಅಂತಂದರೆ ನಾವು ಸಂಗೀತಗಾರರನ್ನು ಕೇವಲ ಅಲ್ಲಿ ಅಷ್ಟೇ ನೋಡಿದ್ದೇವೆ, ಅರ್ಜುನ್ ಜನ್ಯ ಅವರನ್ನ ಒಂದು ವೇದಿಕೆ ಮೇಲೆ ಅಷ್ಟೇ ನೋಡಿದ್ದೇವೆ. ಆದರೆ ಹಲವಾರು ಒಂದು ಹಿಂಬದಿಯಲ್ಲಿ ಹಲವಾರು ಒಂದು ಸಾಧನೆಗಳನ್ನು ಮಾಡಿರೋದ್ರಿಂದ ತುಂಬಾ ಒಂದು ಪರಿಶ್ರಮ ಇದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಂಗೀತ ನಿರ್ದೇಶನವನ್ನು ಮಾಡಬೇಕಪ್ಪ ಅಂತಂದರೆ ಅವರು ಒಂದು ಹಲವಾರು ಒಂದು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಹಲವಾರು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಸೊ ಆ ಕಷ್ಟಗಳು ಏನು ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಆರಂಭಿಕ ಜೀವನದ ಬಗ್ಗೆ ಇವ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಒಂದು ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ವಿ ಮನೋಹರ್ ಆಗಿರ್ಬೋದು, ಹಾಗೆ ಕೆ ಕಲ್ಯಾಣ್ ಅವರ ಬಗ್ಗೆ ಒಂದು ಅಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಒಂದು ಚಿತ್ರರಂಗಕ್ಕೆ ಮೊಟ್ಟ ಮೊದಲನೇದಾಗಿ ಒಂದು ಆಟೋಗ್ರಾಫ್ ಪ್ಲೀಸ್ ಅಂತಕ್ಕಂಥ ಒಂದು ಮೂವಿಯ ಮೂಲಕ ಪ್ರವೇಶವನ್ನು ಪಡೆದಿದ್ದಾರೆ. ಒಂದು ಕೆಂಪೇಗೌಡ ಇವರ ಮೊದಲ ಹಿಟ್ ಸಿನಿಮಾ ಆಗಿದೆ. ಇನ್ನು ಪ್ರಶಸ್ತಿಗಳನ್ನು ಕೂಡ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ದೂರದರ್ಶನ ಅಂದರೆ ಸರಿಗಮಪದಲ್ಲಿ ಕೂಡ ಒಂದು ಇವರು ಪಾರ್ಟಿಸಿಪೇಟ್ ಮಾಡಿ ಸೊ ಒಂದು ತೀರ್ಪುಗಾರರಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇವರನ್ನು ನಾವು ನೋಡಿದ್ದೇವೆ, ಸರಿಗಮಪದಲ್ಲಿ ಹಲವಾರು ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾರಲ್ಲಿ ಟ್ಯಾಲೆಂಟ್ ಇರುತ್ತೋ ಅವರು ಹಿಂದೆ ಉಳಿಬಾರ್ದು, ಅವರು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇವರಿಗೆ ಇದ್ದೇ ಇತ್ತು. ಸೊ ಅದಕ್ಕಾಗಿಯೇ ಒಂದು ಸರಿಗಮಪದಲ್ಲಿ ಯಾರಾದರೂ ಒಂದು ಒಳ್ಳೆಯ ಸ್ಪರ್ಧಿಗಳಾಗಿದ್ದರೆ, ಯಾರಾದರೂ ತುಂಬ ಚೆನ್ನಾಗಿ ಒಂದು ಸಂಗೀತವನ್ನು ಇಷ್ಟಪಡ್ತಾ ಇದ್ದರೆ, ಯಾರಿಗಾದರೂ ಕೂಡ ಸಂಗೀತದ ಮೇಲೆ ತುಂಬ ಫೋಕಸ್ ಇದ್ದರೆ, ನನಗೆ ಆದ ಒಂದು ಅವಮಾನ ಆಗಿರ್ಬೋದು, ನನಗೆ ಸಿಕ್ಕಂಥ ಒಂದು ಕಷ್ಟಗಳಾಗಿರ್ಬೋದು, ನಾನು ಪಟ್ಟಂಥ ಕಷ್ಟಗಳನ್ನು ಅವರು ಪಡಿಬಾರ್ದು. ಸೊ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ನಾನು ಕೊಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸೊ ಅವರಿಗೆ ಒಂದು ಅವಕಾಶವನ್ನು ಕೊಡಿಸ್ತಾರೆ. ನಾವು ಸರಿಗಮಪದಲ್ಲಿ ಹಲವಾರು ಒಂದು ಕಂಟೆಸ್ಟೆಂಟ್ಸ್ಗಳನ್ನು ನೋಡಿದ್ದೇವೆ. ಅವರಿಗೆ ಒಂದು ಚಾನ್ಸ್ ಕೊಡಿಸಿದ್ದೆ, ಒಂದು ಸಂಗೀತದಲ್ಲಿ ಒಂದು ಸಿನಿಮಾದಲ್ಲಿ ಹಾಡೋಕ್ಕೆ ಚಾನ್ಸ್ ಕೊಡಿಸಿದ್ದೆ ಈ ಅರ್ಜುನ್ ಜನ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಸಂಗೀತಗಾರರಾಗಿ ಅಷ್ಟೇ ಉಳಿಯದೆ ಒಂದು ತುಂಬಾ ಒಂದು ನಿರ್ದೇಶಕರಾಗಿ ಕೂಡ ಇವರು ಹೊರಹೊಮ್ಮಿದ್ದಾರೆ. ಇನ್ನು ಇವರು ಅರ್ಜುನ್ ಜನ್ಯ ಸಂಗೀತ ನಿರ್ದೇಶಕರಷ್ಟೇ ಅಲ್ಲದೆ ಒಂದು ನಿರ್ದೇಶಕರಾಗಿ ಕೂಡ ಮೊನ್ನೆ ಅಷ್ಟೇ ಹೆಜ್ಜೆನ ಇಟ್ಟಿದ್ದಾರೆ. ಅವರ ನಿರ್ದೇಶನದ ಮೊದಲ ಚಿತ್ರ 45 ಆಗಿದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರು ಪ್ರಮುಖ ಪಾತ್ರಗಳನ್ನು ಒಂದು ವಹಿಸಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಒಂದು ಸಂಗೀತ ನಿರ್ದೇಶಕರು ಈಗ ಒಂದು ನಿರ್ದೇಶಕರಾಗಿಯೂ ಕೂಡ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ. ಯಾಕಪ್ಪ ಅಂತಂದರೆ ಯಾವುದೇ ಸಂಗೀತ ನಿರ್ದೇಶಕರಾಗಿರ್ಬೋದು ತುಂಬಾ ನಿರ್ದೇಶಕರನ್ನ ನೋಡಿದ್ದೇವೆ. ಸೊ ಯಾವ ರೀತಿಯಾಗಿರ್ತಾರಪ್ಪ ಅಂತಂದರೆ ತಮ್ಮ ಜೀವನ ತಾವು ಅಂತಕ್ಕಂಥದ್ದನ್ನು ಇರ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಿಸಬೇಕು, ಒಂದು ಪ್ರತಿಭೆಗಳು ಹಾಗೆ ಉಳಿಬಾರ್ದು ಅಂತಕ್ಕಂಥದ್ದನ್ನು ಯಾರೂ ಕೂಡ ನೋಡೋದಿಲ್ಲ. ಅಂಥದ್ರನ್ನ ಎಲ್ಲವನ್ನ ನೋಡಿಬಿಟ್ಟು ಒಂದು ಅರ್ಜುನ್ ಜನ್ಯ ಅವರು ತುಂಬಾ ಒಂದು ಒಳ್ಳೆಯ ಒಂದು ಹೆಜ್ಜೆಗಳನ್ನು ಇಡ್ತಿದ್ದಾರೆ. ಇನ್ನು ಇವರ ಮಗಳು ಮಾಡಿದ್ದನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಇವ್ರ ಮಗಳು, ಏನನ್ನ ಮಾಡಿದ್ರು ಅಂತ ನೋಡಬೇಕಪ್ಪ ಅಂತಂದರೆ ಮೊನ್ನೆ ಅಷ್ಟೇ ಒಂದು ಸ್ಕೂಲ್ನಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಪಡೆದಿದ್ದರು. ಅದಾದ ನಂತರ ಒಂದು ಸಂಗೀತ ನಿರ್ದೇಶನ ಸ್ಪರ್ಧೆಯಲ್ಲಿ ಇವರು ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಇವರ ಮಗಳವರು. ಸೊ ಯಾಕಪ್ಪ ಅಂತಂದರೆ ಇವರು ಅರ್ಜುನ್ ಜನ್ಯ ಅವರು ಮಗಳಿಗೆ ಇನ್ನೂ ಸಂಗೀತವನ್ನು ಸರಿಯಾಗಿ ಹೇಳ್ಕೊಟ್ಟಿಲ್ಲ. ಸೊ ಒಂದು ಇವರೇ ನುಡಿಸೋದನ್ನು ನೋಡಿಬಿಟ್ಟು ಅವರೇ ಒಂದು ಕಲ್ಕೊಳ್ತಾ ಇದ್ದಾರಂತೆ. ಸೊ ಇದನ್ನು ನೋಡಿ ಅರ್ಜುನ್ ಜನ್ಯ ಅವರು ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ತಮ್ಮ ಮಗಳು ಪ್ರಥಮ ಸ್ಥಾನವನ್ನು ಸಂಗೀತ ಸ್ಪರ್ಧೆಯಲ್ಲಿ ಪಡೆದಿದ್ದಕ್ಕೆ ಒಂದು ಕಣ್ಣೀರನ್ನು ಹಾಕಿದ್ದಾರೆ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿಯವರು. ಸೊ ಮಗಳ ಈ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.